ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಹೆಲ್ದಿ ಆಗಿರುವಂತಹ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುವಂತಹ ಬಿಸಿಬೇಳೆ ಬಾತ್ ರೆಸಿಪಿ. ಈ ರೀತಿ ನೀವು ಬಿಸಿಬೇಳೆ ಬಾತ್ನ ನೀವು ಮಾಡ್ಕೊಂಡು ತಿಂದರೆ 100% ಹೇಳ್ತೀನಿ, ನೀವು ಜೀವನದಲ್ಲಿ ದಪ್ಪ ಆಗೋದಿಲ್ಲ, ಫಿಟ್ ಆಗಿರ್ತೀರಾ. ಆ್ಯಂಡ್ ಜೊತೆಗೆ ನೀವು ಇದನ್ನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತಿಂತಾ ಬಂದರೆ ನೀವು ಸಣ್ಣ ಕೂಡ ಆಗ್ತೀರಾ. ಸೊ ಬನ್ನಿ, ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಕುಕ್ಕರ್ನಲ್ಲಿ ತರಕಾರಿನೆಲ್ಲ ಹಾಕ್ಕೊಂಡಿದ್ದೀನಿ. ತರಕಾರಿ, ಬೇಳೆ ಮತ್ತು ನವಣೆ ಅಕ್ಕಿ. ನಾನು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿನ ನಾನು ಯೂಸ್ ಮಾಡಿಲ್ಲ. ನಾನಿಲ್ಲಿ ಯೂಸ್ ಮಾಡಿರೋದು ನವಣೆ ಅಕ್ಕಿ. ಅದು ಈ ರೀತಿ ಇರುತ್ತೆ, ಲೈಟ್ ಯೆಲ್ಲೋಯಿಶ್ ಕಲರಲ್ಲಿ. ಸೊ ಇಲ್ಲಿ ನಾನು ಯೂಸ್ ಮಾಡಿರೋವಂಥ ತರಕಾರಿ ಕ್ಯಾರೆಟ್, ಬೀನ್ಸ್, ಬಟಾಣಿ, ಹೂಕೋಸು, ಕೆಲವರು ನವಿಲು ಕೋಸು ಕೂಡ ಹಾಕ್ತಾರೆ, ಅದನ್ನು ಕೂಡ ಹಾಕ್ಬೋದು. ಸೊ ನಮ್ಮ ಮನೇಲಿ ಇರಲಿಲ್ಲ, ನನಗೆ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟು ತರಕಾರಿ ಇರ್ತೋ ಅಷ್ಟು ತರಕಾರಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಜಾಸ್ತಿ ತರಕಾರಿನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬೇಳೆ ಮತ್ತು ನವಣೆ ಅಕ್ಕಿ ಇದೆಯಲ್ಲ, ಅದು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ, ಒಂದೊಂದು ಗ್ಲಾಸ್. ಇದು ನಾನು ಹಾಕಿರೋದು ಹಿಮಾಲಯನ್ ಪಿಂಕ್ ಸಾಲ್ಟ್. ತುಂಬ ಒಳ್ಳೆಯದು, ಅದಿದ್ದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ನಾರ್ಮಲ್ ಸಾಲ್ಟ್ನ ಯೂಸ್ ಮಾಡ್ಬೋದು. ಸಾಲ್ಟ್ ಕಡಿಮೆ ಯೂಸ್ ಮಾಡಿ. ಇಲ್ಲಿ ನಾನು ನುಗ್ಗೆಕಾಯಿ ಕೂಡ ಹಾಕಿದ್ದೀನಿ, ಟೇಸ್ಟ್ ಕೊಡುತ್ತೆ. ಈಗ ಇದನ್ನು ವಿಜಿಲ್ ಮಾಡಿಸ್ಬೇಕು. ನಾನು ಜಸ್ಟ್ 2 ವಿಜಿಲ್ಸ್ ಮಾಡಿಸ್ತೀನಿ. ಸೊ 2 ವಿಜಿಲ್ಸ್ಗೆ ಇದು ಬೆಂದು ಹೋಗ್ಬಿಡುತ್ತೆ. ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4ರಿಂದ 5 ಟೊಮ್ಯಾಟೋನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹೀಗೆ. ಆ್ಯಂಡ್ 2 ಟೊಮ್ಯಾಟೊ ಚಾಪ್ ಮಾಡ್ಕೊಂಡಿದ್ದೀನಿ. 1 ಆನಿಯನ್ನ ನಾನು ಹೆಚ್ಕೊಂಡಿದ್ದೀನಿ. ಇಲ್ಲಿ ಜಸ್ಟ್ ಒಂದೇ ಒಂದು ಸ್ಪೂನ್ ಆಯಿಲ್ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ತುಪ್ಪ ಕೂಡ ಯೂಸ್ ಮಾಡ್ಬೋದು, ಜಸ್ಟ್ 1 ಸ್ಪೂನ್ ಅಷ್ಟೇ. ಈಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಕೆಲವರು ಸಾಸಿವೆನ ಸಿಡಿಯೋದಕ್ಕೆ ಬಿಡೋದಿಲ್ಲ, ಅದೇ ರೀತಿ ಹಾಗೆ ಬೇರೆದೆಲ್ಲ ಹಾಕ್ಬಿಡ್ತಾರೆ. ಆವಾಗದು ಸಿಡಿಯೋಲ್ಲ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಸಾಸಿವೆ ಚೆನ್ನಾಗಿ ಸಿಡಿದಿದ್ದಾದಮೇಲೆ ನೀವು ಇನ್ನು ಉಳಿದಿದ್ದ ಇಂಗ್ರೀಡಿಯೆಂಟ್ಸ್ ಹಾಕ್ಬೋದು. ನಾನಿಲ್ಲಿ ನೆಕ್ಸ್ಟ್ ಜೀರಿಗೆ ಹಾಕಿದ್ದೀನಿ. ಆ್ಯಂಡ್ ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು. ನೆಕ್ಸ್ಟ್ ಫ್ರೆಶ್ ಕರಿಬೇವಿನ ಸೊಪ್ಪಿನ ಅಂದರೆ ಕರಿಬೇವಿನ ಎಲೆಗಳನ್ನು ಹಾಕಿದ್ದೀನಿ. ಆ್ಯಂಡ್ ಹೆಚ್ಚಿಟ್ಕೊಂಡಿದ್ನಲ್ಲ ಆನಿಯನ್, ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಈಗ ಇದು ಒಂಥರ ಲೈಟ್ ಟ್ರಾನ್ಸ್ಪರೆಂಟ್ ಆಗಬೇಕು, ಅಂದರೆ ಬೇಯಬೇಕು. ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಬಾಡಿಸ್ಕೋತೀನಿ. ಇದು ಸ್ವಲ್ಪ ಬೆಂದಿದ್ದಾದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮ್ಯಾಟೊ ಕೂಡ ಹಾಕಿದ್ದೀನಿ. ನಾನು ಅರ್ಧ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅರ್ಧ ಟೊಮ್ಯಾಟೊ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎರಡೂ ಕೂಡ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಆ ಎರಡೂ ಟೇಸ್ಟ್ ಇದಕ್ಕೆ ಆ್ಯಡ್ ಆಗುತ್ತೆ. ಈಗ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಈಗ ಈ ಟೊಮ್ಯಾಟೊ ಕೂಡ ತುಂಬ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸೋಣ. ಈಗ ನಾವು ಸೈಡಿಗೆ ಪಕ್ಕಕ್ಕೆ ಇಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಬೇಳೆ, ನವಣೆ ಅಕ್ಕಿ, ತರಕಾರಿ, ಅದು ಕೂಡ ವಿಸಿಲ್ ಆಗ್ತಾ ಇದೆ, ಅದು ಕೂಡ ಬೇಯ್ತಾ ಇದೆ. ಅದನ್ನು ನಾನು ಆಫ್ ಮಾಡಿದೆ. 2 ವಿಸಿಲ್ಸ್ ಆಯಿತು. ಇಲ್ಲಿ ಟೊಮ್ಯಾಟೊ ಆ್ಯಂಡ್ ಆನಿಯನ್ ಕೂಡ ಬೇಯ್ತಾ ಇದೆ. ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಬೆಂದಿದೆ ಹೀಗೆ. ಈಗ ನೆಕ್ಸ್ಟ್ ಮುಂದಿನ ಪ್ರೊಸೀಜರ್ಗೆ ಹೋಗೋಣ. ಇಲ್ಲಿ ನಾನು ಟೊಮ್ಯಾಟೊ ಆಗಲೇ ಬೆಂದಿದೆಯಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಟೊಮ್ಯಾಟೊ, ಆ ಟೊಮ್ಯಾಟೊನ ಈ ಸ್ಟೇಜ್ನಲ್ಲಿ ಹಾಕಬೇಕು. ಈಗ ಈ ಟೊಮ್ಯಾಟೊನೂ ಕೂಡ ಬೇಯಿಸಬೇಕಾಗತ್ತೆ, ಚೆನ್ನಾಗಿ ಕುದಿಸ್ಬೇಕು. ಅದು ಸೈಡಿಗೆಲ್ಲ ಆಯಿಲ್ ಬಿಡಬೇಕು, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕಾಗತ್ತೆ. ಆವಾಗವಾಗ ಇದನ್ನು ನೀವು ತಿರುಗಿಸ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಆಯಿಲೆಲ್ಲ ಬಿಟ್ಟಿದ್ದಾಯಿತು. ಈಗ ಚೆನ್ನಾಗಿ ಬೆಂದಿದೆ ಕೂಡ ಹೌದು. ಈಗ ಈ ಸ್ಟೇಜ್ನಲ್ಲಿ ನಾನು 2 ಸ್ಪೂನ್ ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲೇ ಪೌಡರ್ ಮಾಡ್ಕೋತೀವಿ ಅನ್ನೋ ಹೋಗಿದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ರೆಡಿಮೇಡ್ ಪೌಡರ್ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ರೆಡಿಮೇಡ್ ಪೌಡರ್ನೇ 2 ಸ್ಪೂನ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಧನಿಯಾ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಈಗ ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ. ನಿಮಗೆ ಹುಳಿ ಜಾಸ್ತಿ ಇಷ್ಟ ಇದ್ದರೆ ನೀವು ಜಾಸ್ತಿ ಕೂಡ ಹಾಕ್ಕೋಬೋದು. ನಿಮಗೆ ಹುಳಿ ಅಷ್ಟೊಂದು ನಿಮಗೆ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಆದರೆ ಹುಣಸೆ ಹಣ್ಣು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಕೂಡ ನಾವು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಈಗ ನೋಡಿ, ಅಲ್ಲಿ ಬೆಂದಿದೆ. ಈಗ ಈ ಕಡೆ ಸೈಡಿಗೆ ಕುದಿಸ್ಕೊಂಡಿರೋಂತಹ ಎಲ್ಲವನ್ನು ನಾವು ಹಾಕ್ತಾಯಿದ್ದೀವಿ. ಕುಕ್ಕರಲ್ಲಿ ನಾವು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ.
ಈಗ ಇದೆರಡೂ ಒಂದಕ್ಕೊಂದು ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು. ಆದರೆ ನೀರನ್ನು ಹಾಕಲೇಬೇಕಾಗತ್ತೆ. ತುಂಬ ನಿಮಗೆ ವಾಟ್ರಿ ಆಗಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ, ನಮಗೆ ಗಟ್ಟಿ ಗಟ್ಟಿ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ. ನೀರು ನಿಮಗೆ ಹೇಗೆ ಬೇಕೋ ಅಷ್ಟು ನೀವು ನೀರು ಹಾಕ್ಕೋಬೋದು. ನನಗೆ ತುಂಬ ನೀರಾಗಿಯೂ ಬೇಡ, ತುಂಬ ಗಟ್ಟಿನೂ ಬೇಡ, ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು. ಅದಕ್ಕೋಸ್ಕರ ನಾನು 1 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೊಂದು ವಿಷಯ ಹೇಳೋದು ಮರೆತೆ, ನಾನು ಇದಕ್ಕೆ ಕಡಲೆ ಬೀಜ ಅಂದರೆ ಶೇಂಗಾ ಬೀಜ ಕೂಡ ಹಾಕ್ಕೊಂಡಿದ್ದೀನಿ. ಅದು ಪ್ರೋಟೀನಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಇದನ್ನು ಸ್ವಲ್ಪ ಹೊತ್ತು ನಾನು ಕುದಿಸ್ತೀನಿ. ಸೊ ಕುದಿಸಿದ ಆದಮೇಲೆ ಇದನ್ನು ಆಫ್ ಮಾಡ್ತೀನಿ. ಸೊ ಆಫ್ ಮಾಡಿದ ಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ನಮ್ಮ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ತುಂಬ ಹೆಲ್ದಿ, ತುಂಬ ಟೇಸ್ಟಿ ಆ್ಯಂಡ್ ಫಿಟ್ ಆಗಿರೋದಕ್ಕೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದು ನಮ್ಮ ಮನೇಲಿ ಇರೋರು ಎಲ್ರಿಗೋಸ್ಕರ ನಾನು ಇದು ಮಾಡಿರೋದು. ನೀವು ಒಬ್ಬರು ಸಿಂಗಲ್ ಪರ್ಸನಿಗೆ ಮಾಡ್ಕೋಬೇಕು ಅಂದರೆ ನೀವು ಕಡಿಮೆ ಕ್ವಾಂಟಿಟಿಯಲ್ಲೇ ಯೂಸ್ ಮಾಡಿ. ಜಸ್ಟ್ ಒಂದು ಚಿಕ್ಕ ಬೌಲಲ್ಲಿ ನವಣೆ ಅಕ್ಕಿ ತಗೊಳ್ಳಿ, ಒಂದು ಚಿಕ್ಕ ಬೌಲಲ್ಲಿ ತೊಗರಿಬೇಳೆನ ತಗೊಳ್ಳಿ. ಈಗ ಟಿಫನ್ ಆಗಿರೋದ್ರಿಂದ ನಾನು ಇಲ್ಲಿ 3 ಸೌಟ್ ಹಾಕೋತಾ ಇದ್ದೀನಿ. 3 ಚಿಕ್ಕ ಚಿಕ್ಕ ಸೌಟ್ ಇದು. ಆ್ಯಂಡ್ ಈ ಪ್ಲೇಟ್ ಚಿಕ್ಕ ಪ್ಲೇಟ್, ಸೊ ನಾನು ಚಿಕ್ಕ ಪ್ಲೇಟಲ್ಲೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಚಿಕ್ಕ ಪ್ಲೇಟಲ್ಲಿ ಹಾಕ್ಕೊಳ್ಳೋದ್ರಿಂದ ಏನು ಯೂಸ್ ಅಂದರೆ, ಇದು ಪ್ಲೇಟ್ ತುಂಬ ಆಯಿತು, ನಾನು ಜಾಸ್ತಿ ತಿಂದೆ ಅಂತ ನನಗೆ ಫೀಲ್ ಅನಿಸುತ್ತೆ. ಸೊ ನಾನು ಇನ್ನೊಂದು ಸಲ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಆನಿಯನ್ ಕೂಡ ಹಾಕ್ಕೊಂಡಿದ್ದೀನಿ ಮೇಲೆ ಉದುರಿಸ್ಕೊಂಡು ತಿನ್ನೋದಕ್ಕೆ. ಸೊ ಬಿಸಿ ಬಿಸಿ ಆಗಿರೋಂತಹ ಹೆಲ್ದಿ ನವಣೆ ಅಕ್ಕಿಯ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ ಆಗಿರೋಂಥ ಬಿಸಿಬೇಳೆ ಬಾತ್ ರೆಸಿಪಿ. ಇದನ್ನು ನೀವು ಟಿಫನಿಗೆ ತಿನ್ಬೋದು, ಅಥವಾ ಮಧ್ಯಾಹ್ನ ಊಟಕ್ಕೆ ತಿನ್ಬೋದು, ಅಥವಾ ರಾತ್ರಿ ಊಟಕ್ಕೂ ಕೂಡ ನೀವು ತಿನ್ಬೋದು. ಆದಷ್ಟು ರಾತ್ರಿ ಊಟ ನೀವು ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ. ಅದ್ರ ಬದಲು ನೀವು ಫ್ರೂಟ್ಸ್ ತಿನ್ಬೋದು, ವೆಜಿಟೇಬಲ್ಸ್ ತಿನ್ಬೋದು, ಅಥವಾ ಸಲಾಡ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ನಮಗೆ ಬೇಕೇ ಬೇಕು ಅಂದರೆ ಈ ರೀತಿ ನೀವು ಮಾಡಿಕೊಂಡು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ತಿನ್ನಿ. ಸೊ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ನೀವು ಫಿಟ್ಟಾಗಿ ಕೂಡ ಇರ್ತೀರಾ, ಆ್ಯಂಡ್ ನೀವು ಜೀವನದಲ್ಲಿ ದಪ್ಪ ಕೂಡ ಆಗೋದಿಲ್ಲ. ಆ್ಯಂಡ್ ಬಿಸಿಬೇಳೆ ಬಾತ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಇದ್ದರೆ, ಅಥವಾ ಬಿಸಿಬೇಳೆ ಬಾತ್ ನಿಮ್ಮ ಫೇವ್ರೆಟ್ ಆಗಿದ್ದರೆ, ನೀವು ಈ ರೀತಿ ಮಾಡಿಕೊಂಡು ಆರಾಮಾಗಿ ತಿನ್ನಿ, ದಪ್ಪ ಆಗ್ತೀವಿ ಅನ್ನೋ ಚಿಂತೆ ಕೂಡ ಇರೋದಿಲ್ಲ. ಸೊ ಇದನ್ನು ರೆಗ್ಯುಲರ್ ಆಗಿ ಇದೇ ರೀತಿ ಮಾಡ್ಕೊಂಡು ತಿಂತಾ ಇರಿ, ಆ್ಯಂಡ್ ಹೆಲ್ದಿ ಆಗಿರಿ ಆ್ಯಂಡ್ ಫಿಟ್ ಆಗಿರಿ. ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ. ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.